ನಮಸ್ಕಾರ ಸ್ನೇಹಿತರೆ. ಮೊದಲ ಹಂತದ ಮತದಾನಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಕೇವಲ 2 ದಿವಸ ಮಾತ್ರ ಬಾಕಿ ಇದೆ. ಈಗಾಗಲೇ ಮಮತಾ ಬ್ಯಾನರ್ಜಿ ಸಂಪೂರ್ಣವಾಗಿ ಸರೆಂಡರ್ ಆಗಿ ಹೋಗಿದ್ದಾರೆ. ಮಮತಾ ಪಕ್ಷ ಟಿಎಂಸಿ ನಲ್ಲಿ ಹಾಹಾಕಾರ ಎದ್ದಿದೆ. ರಾತ್ರೋರಾತ್ರಿ ಪಕ್ಷ ಬಿಟ್ಟು ಕಾರ್ಯಕರ್ತರು ಮತ್ತು ನಾಯಕರು ಬಿಜೆಪಿ ಕಡೆ ಓಡ್ತಾ ಇದ್ದಾರೆ. ಏನಂತ ಹೇಳಲಾಗ್ತಾ ಇತ್ತು, ಬಿಜೆಪಿ ಬಾವುಟ ಕಟ್ಟೋದಿರ್ಲಿ, ಅವರ ಅಭ್ಯರ್ಥಿಯ ಮನವಿ ಪತ್ರ ಹಿಡಿದು ಪ್ರಚಾರ ಮಾಡೋದಕ್ಕೂ ಆಗೋದಿಲ್ಲ, ಟಿಎಂಸಿಯ ಗೂಂಡಾಗಳು ಬಿಡೋದಿಲ್ಲ. ಆದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಈಗ ಆಗ್ತಾ ಇರೋದೆಲ್ಲ ಉಲ್ಟಾ. ಗೂಂಡಾಗರ್ದಿ ಬಿಜೆಪಿ ಮಾಡ್ತಾ ಇದೆ ಟಿಎಂಸಿ ವಿರುದ್ಧ. ಟಿಎಂಸಿ ಕಾರ್ಯಕರ್ತರು ಪೊಲೀಸ್ ಠಾಣೆಗಳಿಗೆ ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ, ಬಿಜೆಪಿ ಕಾರ್ಯಕರ್ತರು ನಮಗೆ ಹೊಡಿತಾ ಇದ್ದಾರೆ, ಬಡಿತಾ ಇದ್ದಾರೆ ಅಂತ. ಇದಕ್ಕೆ ನೋಡಿ ಹೇಳೋದು, ಕಾಲ ಚಕ್ರ ತಿರುಗುತ್ತೆ, ಅದಕ್ಕೆ ವೆಯ್ಟ್ ಮಾಡ್ಬೇಕು. ಪೂರ್ವ ಜನ್ಮದ ಪಾಪದ ಫಲ ಈಗ ಟಿಎಂಸಿ ಅನುಭವಿಸ್ತಾ ಇದೆ. ಮೋದಿ ಚುನಾವಣಾ ಭಾಷಣದ ಮೇಲೆ 2 ಸೆಂಟೆನ್ಸ್ ಮಾತಾಡಿರೋದು, ಆ 2 ಸೆಂಟೆನ್ಸ್ ಸಂಪೂರ್ಣ ಮಮತಾ ಟಿಎಂಸಿ ನಲ್ಲಿ ಭೂಕಂಪದ ಅಲೆಯನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ಒಟ್ಟಾರೆ 10 ವಿವಿಧ ಸೆಂಟ್ರಲ್ ಮತ್ತು ಸ್ಟೇಟ್ ಏಜೆನ್ಸಿಗಳು ಮಮತಾ ಬ್ಯಾನರ್ಜಿ ವಿರುದ್ಧ ಮುರಿದು ಬಿದ್ದಿರೋದು. ಮಮತಾ ಬ್ಯಾನರ್ಜಿಯ ಕೇಸ್ಗಳನ್ನ ವಿಚಾರಣೆ ಮಾಡೋದಕ್ಕೆ ಹೈಕೋರ್ಟ್ ನ ಜಡ್ಜ್ಗಳೇ ಹಿಂಜರಿತಾ ಇದ್ರು. ಪಶ್ಚಿಮ ಬಂಗಾಳದ ಸಾಮಾನ್ಯ ಜನ ಎದುರದೇ ಇರ್ತಾರ? ಕೆಲವು ತಿಂಗಳ ಹಿಂದೆ ಈ ಪರಿಸ್ಥಿತಿ ಇದ್ದಿದ್ದು, ಈಗ ಸಂಪೂರ್ಣ ಚಿತ್ರಣನೇ ಚೇಂಜ್ ಆಗೋಗ್ಬಿಟ್ಟಿದೆ. ಈ ಬಾರಿ ರಕ್ತರಹಿತ, ಹಿಂಸಾರಹಿತ ಚುನಾವಣೆ ಆಗಲಿದೆ ಅಂತಾನೆ ಹೇಳಲಾಗ್ತಾ ಇದೆ. ಅದರ ಸಂಪೂರ್ಣ ಕ್ರೆಡಿಟ್ ಚುನಾವಣಾ ಆಯೋಗಕ್ಕೆ ಸಲ್ಲುತ್ತೆ. ಈ ಬಾರಿ ಮಮತಾ ಬ್ಯಾನರ್ಜಿಯ ಟಿಎಂಸಿಯ ಗೂಂಡಾಗಳು ಕಮಕ್ ಅನ್ನೋದಕ್ಕೂ ಸಾಧ್ಯ ಇಲ್ಲ. ಸಿಆರ್ಪಿಎಫ್, ಸಿಎಪಿಎಫ್, ಬಿಎಸ್ಎಫ್, ಐಟಿಬಿಪಿ, ಎಸ್ಎಸ್ಬಿಪಿ, ಎಸ್ಎಸ್ಪಿ ಸೇರಿದಂತೆ ಒಟ್ಟು 5 ಸೆಂಟ್ರಲ್ ಏಜೆನ್ಸಿಗಳು. ಇವಲ್ಲದೆ ಇಡಿ, ಸಿಬಿಐ, ಎನ್ಐಎ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಈ ಬಾರಿ ಬಂಗಾಳದ ಪೊಲೀಸರಿಗೂ ಗೊತ್ತಾಗೋಗಿದೆ, ದೀದಿ ಈ ಬಾರಿ ಅಧಿಕಾರಕ್ಕೆ ಮರಳೋದಿಲ್ಲ. ಭಾವಿ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿಯನ್ನ ಎದುರಾಕೊಳ್ಳೋದು ಬೇಡ ಅಂತ ದೀದಿಗೆ ಕೈ ಎತ್ತಿ ಬಿಜೆಪಿಗೆ ಅಲ್ಲಿನ ಪೊಲೀಸರೇ ಈಗ ಜೈ ಅಂತ ಇದ್ದಾರೆ. ಇನ್ನು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಸಹ ದೀದಿಯ ವಿರುದ್ಧ ಆಗಿದ್ದಾವೆ. ಅಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ ಅಂತೂ ಮಮತಾ ಬ್ಯಾನರ್ಜಿಗೆ ಮಹಾಮಂಗಳಾರತಿ ಮಾಡಿದೆ, ಉಗಿದು ಉಪ್ಪಾಕ್ಬಿಟ್ಟಿದೆ. ಮಾಡೋದ್ ಬೇರೆ ಕೆಲಸ ಇಲ್ವಾ ನಿಮಗೆ? ಪದೇ SIR, ಇಡಿ, ಸಿಬಿಐ, ಐಟಿ ಅಂತ ಸುಪ್ರೀಂ ಕೋರ್ಟ್ ಬಾಗಿಲು ತಟ್ತಿರಲ್ಲ. ಹೈಕೋರ್ಟ್ ಗಳೆಲ್ಲ ಏನಾಗಿದ್ದಾವೆ? ಹೋಗಿ ಅಲ್ಲೇ ನಿಮ್ಮ ವಿಚಾರಣೆ ನಡೆಸ್ಕೊಳ್ಳಿ, ಸಾಕಾಗಿದೆ ನಿಮ್ಮ ವಿಚಾರ ಕೇಳಿ ಅಂತ ಒಗಿದು ಉಪ್ಪಾಕಿರೋದು ಮಮತಾ ಬ್ಯಾನರ್ಜಿಗೆ ಸುಪ್ರೀಂ ಕೋರ್ಟ್. ನಿನ್ನೆ ಅಂತೂ ರ್ಯಾಲಿನಲ್ಲಿ ಮೋದಿಗೆ ಅದೆಲ್ಲಿತ್ತೋ ಏನೋ ಕೋಪ ಗೊತ್ತಿಲ್ಲ, ಅಕ್ಷರ ಸಹ ಯೋಗಿನೇ ಮೋದಿಯೊಳಗೆ ಸೇರ್ಕೊಂಡಿದ್ರೇನೋ ಅನ್ನೋ ರೀತಿ ಮಾತಾಡಿದ್ರು. ಡೆಡ್ ಲೈನ್ ಕೊಟ್ಟು ಹೇಳಿದ್ದು, ಈ ಬಾರಿ ಟಿಎಂಸಿ ಗೂಂಡಾಗಳನ್ನ ಕ್ಷಮಿಸೋ ಮಾತೇ ಇಲ್ಲ. ಯೋಗಿ ಸ್ಟೈಲ್ ಅಲ್ಲಿ ವಾರ್ನಿಂಗ್ ಕೊಟ್ಟಿದ್ದು ಮೋದಿ, ಎಲ್ಲ ಟಿಎಂಸಿ ಗೂಂಡಾಗಳಿಗೆ ನಾನು ಕಟ್ಟ ಕಡೆಯ ಅವಕಾಶ ಕೊಡ್ತಾ ಇದ್ದೀನಿ, ಏಪ್ರಿಲ್ 29ಕ್ಕೂ ಮುಂಚೆ ಸರೆಂಡರ್ ಆಗಿ. ಯಾಕಂದ್ರೆ 4ನೇ ತಾರೀಕು ಮೇ ನಂತರ ಇವ್ಯಾರು ಬಚಾವಾಗೋ ಚಾನ್ಸೇ ಇಲ್ಲ. ಇನ್ನ ಮಮತಾ ಬ್ಯಾನರ್ಜಿಯ ಕರ್ಮಕಾಂಡಗಳ ಕೂಪವಾಗಿದ್ದ ಐಪ್ಯಾಕ್ ಸಂಸ್ಥೆ ಬಾಗಿಲು ಮುಚ್ಚಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಅದರಲ್ಲಿ ಸಾವಿರಾರು ಎಂಪ್ಲಾಯಿಗಳು ಕೆಲಸ ಮಾಡ್ತಾ ಇದ್ರು. ಇವರೆಲ್ಲ ಟಿಎಂಸಿಯ ಚೇಲಾಗಳು. ಟಿಎಂಸಿಗೆ ಕಳ್ಳೋಟ್ ಹಾಕಿಸೋದ್ರಿಂದ ಹಿಡಿದು ರಿಗ್ಗಿಂಗ್ ಮಾಡೋದು, ಎಲ್ಲಿ ಯಾವ ರೀತಿ ವ್ಯವಸ್ಥಿತವಾಗಿ ಹಿಂಸೆ ಮಾಡ್ಬೇಕು, ವಿರೋಧ ಪಕ್ಷದ ಮತದಾರರನ್ನ ಹೇಗೆ ಎದುರಿಸಿ ಬೆದರಿಸಿ ಮನೆಯಿಂದ ಹೊರಗೆ ಬರದಂತೆ ಮಾಡ್ಬೇಕು, ಅವ್ರ್ಯಾರು ಬಿಜೆಪಿಗೆ ವೋಟ್ ಹಾಕಿರಬಾರ್ದು, ಭಯದ ವಾತಾವರಣ ಸೃಷ್ಟಿ ಮಾಡ್ಬೇಕು ಮತದಾನದ ದಿವಸ, ಅಂತಹ ನೀಲನಕ್ಷೆ ಪ್ರಿಪೇರ್ ಮಾಡ್ತಾ ಇದ್ದಿದ್ದು ಐಪ್ಯಾಕ್ ಸಂಸ್ಥೆ. ಇಡಿ ದಾಳಿ ಮಾಡಿದ ನಂತರ ಮೇ 11ನೇ ತಾರೀಕುವರೆಗೂ ಬಾಗಿಲು ಮುಚ್ಚಿದೆ ಈ ಐಪ್ಯಾಕ್ ಸಂಸ್ಥೆ. ಈಗ ಯಾರು ಮಮತಾ ಬ್ಯಾನರ್ಜಿಗೆ ಚುನಾವಣಾ ಸ್ಟ್ರಾಟಜಿ ಮಾಡಿಕೊಡ್ತಾರೆ? ಇಷ್ಟಾದ್ರೂ ಜಟ್ಟಿ ನೆಲಕ್ಕೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ರೀತಿ ಮಮತಾ ಬ್ಯಾನರ್ಜಿ ಐಪ್ಯಾಕ್ ನ ಎಂಪ್ಲಾಯಿಗಳಿಗೆ ಭರವಸೆ ಕೊಟ್ಟಿದ್ದಾರೆ. ಯಾರೆಲ್ಲ ಉದ್ಯೋಗ ಕಳ್ಕೊಂಡಿದಿರೋ ನಿಮ್ಗೆಲ್ಲ ಉದ್ಯೋಗ ನಾನ್ ಕೊಡ್ತೀನಿ ಅಂತ. ಅಂದ್ರೆ ತನ್ನ ಸಾಂವಿಧಾನಿಕ ಹುದ್ದೆ ಮುಖ್ಯಮಂತ್ರಿ ಪದವಿಯನ್ನು ದುರುಪಯೋಗ ಪಡಿಸಿಕೊಂಡು ಒಂದು ಭ್ರಷ್ಟಾಚಾರಿ ಸಂಸ್ಥೆಯ ಪರವಾಗಿ ನಿಂತು ನಿಮಗೆ ಕೆಲಸನ ನಾನ್ ಕೊಡ್ತೀನಿ ಅಂತ ಭರವಸೆ ಕೊಡ್ತಾ ಇರೋದು ನೋಡಿ. ಇಡಿ ಐಪ್ಯಾಕ್ ಸಂಸ್ಥೆ ಮೇಲೆ ದಾಳಿ ಮಾಡಿದಾಗ ತಾನೊಂದು ಸಾಂವಿಧಾನಿಕ ಹುದ್ದೆನಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿ ಅನ್ನುವ ಸೀಮೆಯನ್ನೇ ಉಲ್ಲಂಘನೆ ಮಾಡಿ ಇಡಿಯ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡಿ ಸಾಕ್ಷಿ ಸಾಬೂತುಗಳನ್ನ ಒತ್ತೊಯ್ದಿದ್ರು. ಅಂದ್ರೆ ಐಪ್ಯಾಕ್ ಸಂಸ್ಥೆ ಟಿಎಂಸಿ ಪರವಾಗಿ ಕೆಲಸ ಮಾಡ್ತಾ ಇದೆ ಅಂದಂಗಾಯ್ತು, ಭ್ರಷ್ಟಾಚಾರ ಅನಾಚಾರ ಮಾಡಿದೆ ಅಂದಂಗಾಯ್ತು. ವಿನೇಶ್ ಚಂದೇಲ್ ಅನ್ನುವ ಐಪ್ಯಾಕ್ ಸಂಸ್ಥೆಯ ಸಹ ಸಂಸ್ಥಾಪಕನನ್ನ ಕೋಲ್ಕತ್ತಾದಿಂದ ದರ ಅಂತ ದಿಲ್ಲಿಗೆ ಎಳೆದೊಯ್ದು ಯಾವಾಗ ಇಡಿ ಅಧಿಕಾರಿಗಳು ರುಬ್ಬಿದ್ರು, ಒಂದೊಂದೇ ಮಮತಾ ಕರ್ಮಕಾಂಡಗಳನ್ನ ಬಾಯ್ಬಿಟ್ಟಿದ್ದಾನೆ ವಿನೇಶ್ ಚಂದೇಲ್. ಯಾವ ರೀತಿ ಚುನಾವಣೆಯ ದಿವಸ ಬೇಕಂತ ಹಿಂಸಾಚಾರದ ವಾತಾವರಣ ಸೃಷ್ಟಿ ಮಾಡಿ ಬಿಜೆಪಿಗೆ ವೋಟ್ ಹಾಕೋರು ಹೊರಗೆ ಬರದಂತೆ ಮಾಡಿ ಕಳ್ಳ ಓಟ್ಗಳನ್ನು ಹಾಕುವ ಮೂಲಕ
ಮೂರು ಬಾರಿ ಯಾವ ರೀತಿ ಟಿಎಂಸಿ ಗೆದ್ದಿದೆ, ಈ ಎಲ್ಲ ಅನಾಚಾರವನ್ನ ಐಪೆಕ್ಸ್ ಸಂಸ್ಥೆಯ ಸಂಸ್ಥಾಪಕ ಬಾಯ್ಬಿಟ್ಟಿದ್ದಾನೆ. ಎಂತಹ ದುರವಸ್ಥೆ ನೋಡಿ. ಪಶ್ಚಿಮ ಬಂಗಾಳದಂತ ಒಂದು ರಾಜ್ಯಕ್ಕೆ 3 ಲಕ್ಷದಷ್ಟು ಸಿಆರ್ಪಿಎಫ್ ಐಟಿಬಿಪಿ ಅಂತಹ ಸುರಕ್ಷಾ ದಳದವರು ಒಂದು ಎಲೆಕ್ಷನ್ ಅನ್ನ ಶಾಂತಿಯುತವಾಗಿ ಸಂಪನ್ನಗೊಳಿಸೋದಕ್ಕೆ ನಿಯುಕ್ತಿಗೊಳ್ತಾರೆ ಅಂದ್ರೆ ಪಶ್ಚಿಮ ಬಂಗಾಳ ಭಾರತದ ರಾಜ್ಯನ ಅಥವಾ ಬಾಂಗ್ಲಾದೇಶಕ್ಕೆ ಸೇರಿರೋ ಭಾಗನ? ಅನುಮಾನ ಮೂಡದೆ ಇರೋದಿಲ್ಲ. ಈ ರೀತಿಯ ದುರವಸ್ಥೆ ಈ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ ಕಾಣ್ತಾ ಇದ್ವಿ. ಅದಕ್ಕಿಂತ ಹದಗೆಟ್ಟ ಪರಿಸ್ಥಿತಿ ಪಶ್ಚಿಮ ಬಂಗಾಳದಲ್ಲಿದೆ ಈಗ. ಇನ್ನೊಂದು 5 ವರ್ಷ ದೀದಿ ಕೈಲೇ ಪಶ್ಚಿಮ ಬಂಗಾಳ ಇದ್ರೆ ಪಶ್ಚಿಮ ಬಂಗಾಳ ಮಿನಿ ಬಾಂಗ್ಲಾದೇಶ ಆದ್ರೂ ಯಾವುದೇ ಆಶ್ಚರ್ಯ ಇಲ್ಲ. ಈ ಮಹಾನಾಯಕಿ ದೀದಿ ಅಧಿಕಾರಕ್ಕೆ ಬಂದಾದ ನಂತರ ಹಿಂಸಾರಹಿತ ಚುನಾವಣೆಗಳೇ ನಡೆದಿಲ್ಲ. 2013 ಪಶ್ಚಿಮ ಬಂಗಾಳದ ಪಂಚಾಯಿತಿ ಎಲೆಕ್ಷನ್ ನಲ್ಲಿ 45 ರಿಂದ 50 ಜನರ ಹತ್ಯೆಯಾಗಿತ್ತು. 2018 ಪಂಚಾಯಿತಿ ಎಲೆಕ್ಷನ್ ನಲ್ಲಿ 20 ರಿಂದ 30 ಜನರ ಸಾವಾಗಿತ್ತು. 2023 ವೆಸ್ಟ್ ಬೆಂಗಾಲ್ ಪಂಚಾಯಿತಿ ಎಲೆಕ್ಷನ್ ನಲ್ಲಿ 25 ಜನರ ಸಾವಾಗಿತ್ತು. 2016 ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ 5 ಜನರ ಸಾವಾಗಿತ್ತು. 2021 ಪಶ್ಚಿಮ ಬಂಗಾಳ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ 45 ಜನರ ಸಾವಾಗಿತ್ತು. ಈಗ 2026 ಅಸೆಂಬ್ಲಿ ಎಲೆಕ್ಷನ್ ನಡೀತಾ ಇದೆ. ಆಲ್ರೆಡಿ 2 ಸಾವಾಗಿದೆ. 14, 19 ಮತ್ತು 24 ಲೋಕಸಭಾ ಎಲೆಕ್ಷನ್ ನಲ್ಲೂ ಪ್ರತಿ ಬಾರಿ 10 ರಿಂದ 15 ಜನರ ಸಾವಾಗಿದೆ. ಇದೆಲ್ಲ ಅಂಕಿಅಂಶಗಳು ಮಮತಾ ಬ್ಯಾನರ್ಜಿ ಅಧಿಕಾರದಲ್ಲಿ ಇದ್ದಾಗಿರೋದು. ಎಲೆಕ್ಷನ್ ಸಮಯದಲ್ಲಿ ಆಗಿರ್ತಕ್ಕಂತಹ ಸಾವುಗಳು, ಎಲೆಕ್ಷನ್ ಹಿಂಸಾಚಾರದಿಂದ ಸಾವು ನೋವಾಗಿರೋದನ್ನ ಬೇರೆ ರಾಜ್ಯಗಳಲ್ಲಿ ನೀವು ಕೇಳೋದಕ್ಕೆ ಬರೋದೇ ಇಲ್ಲ. ಅದು ಕೇವಲ ಈ ರಾಜ್ಯ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಸಾಧ್ಯ. ಈಗ ಗೊತ್ತಾಗಿರ್ಬೋದು 3 ಬಾರಿ ಹೆಂಗೆ ಗೆದ್ರು ಮಮತಾ ಬ್ಯಾನರ್ಜಿ. 2021ರಲ್ಲಿ ಈಕೆ ಮತ್ತೆ ಅಧಿಕಾರಕ್ಕೆ ಬಂದಾದ್ಮೇಲೆ ಪೋಸ್ಟ್ ಪೋಲ್ ವೈಲೆನ್ಸ್ ಆಗಿತ್ತಲ್ಲ, ಆಗ ಹ್ಯೂಮನ್ ರೈಟ್ ಕಮಿಷನ್ನೇ ತನ್ನ ರಿಪೋರ್ಟ್ ನಲ್ಲಿ ಭಯಂಕರವಾಗಿ ದೀದಿ ವಿರುದ್ಧ ವಾಗ್ದಾಳಿ ಮಾಡಿತ್ತು. 45 ಜನರ ಸಾವಾಗಿದ್ದಾಗ ಈ ಪೋಸ್ಟ್ ಪೋಲ್ ವೈಲೆನ್ಸ್ ನ ವಿಚಾರಣೆನ ಮಾಡೋದಕ್ಕೆ ಹೈಕೋರ್ಟ್ ಜಡ್ಜ್ಗಳೇ ಎದುರ್ತಾ ಇದ್ರು. ಅಂತಹ ಭಯದ ವಾತಾವರಣ ಸೃಷ್ಟಿ ಮಾಡಿದ್ರು ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ. ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಈ ಸಂಸ್ಥೆ ಸಹ ಒಂದು ರಿಪೋರ್ಟ್ ಕೊಟ್ಟಿತ್ತು. ಪಶ್ಚಿಮ ಬಂಗಾಳದ ಪೊಲೀಸರು ಹಿಂಸೆ ನಡೀತಾ ಇದ್ರು, ಸಾವು ನೋವಾಗ್ತಾ ಇದ್ರು, ಮೂಕ ದರ್ಶಕರಾಗಿ ನೋಡ್ತಾ ಇದ್ರಂತೆ. ಈ ಪೋಸ್ಟ್ ಪೋಲ್ ವೈಲೆನ್ಸ್ ನಲ್ಲಿ ಗ್ಯಾಂಗ್ ರೇಪ್ ಗಳಾಗಿದ್ವು, ಬಿಜೆಪಿಯ ಕಾರ್ಯಕರ್ತರ ಕಗ್ಗೊಲೆಗಳಾಗಿದ್ವು ಅಂತ ಆ ರಿಪೋರ್ಟ್ ಅಲ್ಲಿ ಹೇಳಿದೆ. ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ, ಈ ಬಾರಿ ಮಮತಾ ಗೆಲ್ಲಲ್ಲ. ಒಂದ್ ವೇಳೆ ಗೆದ್ದಾದ್ಮೇಲೆ ಏನಾದ್ರೂ ಒಂದು ಸಣ್ಣ ಪೋಸ್ಟ್ ಪೋಲ್ ವೈಲೆನ್ಸ್ ಆಯ್ತು ಅಂದ್ರೂ ರಾಷ್ಟ್ರಪತಿ ಆಳ್ವಿಕೆ ಹಾಕೋದಿಕ್ಕೆ ಕೇಂದ್ರ ಸರ್ಕಾರ ಆಲ್ರೆಡಿ ತಯಾರಿ ಮಾಡಿಕೊಂಡಿದೆ. ಹಾಗಾಗಿ ಸಿಎಪಿಎಫ್ ಮತ್ತು ಸಿಆರ್ಪಿಎಫ್ ನ 1,000 ಕಂಪನಿಗಳು ಎಲೆಕ್ಷನ್ ನಂತರ ಸಹ ಪಶ್ಚಿಮ ಬಂಗಾಳದಲ್ಲಿ ಜಾಂಡಾ ಹೂಡಲಿದೆ. ಈ ಬಾರಿ ಸುಪ್ರೀಂ ಕೋರ್ಟ್ ಸಹ ಮಮತಾ ಬ್ಯಾನರ್ಜಿ ಪರ ಬರೋದಕ್ಕೆ ಸಾಧ್ಯ ಇಲ್ಲ. ಅವರದ್ದೇ ನ್ಯಾಯಾಧೀಶರನ್ನ ಕೂಡಿ ಹಾಕಿ ಸಜೀವ ದಹನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಟಿಎಂಸಿ ಗುಂಡಾಗಳು. ಈ ಬಾರಿ ದೀದಿ ವಿರುದ್ಧ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವ ಯಾವುದೇ ಕ್ರಮದ ವಿರುದ್ಧ ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕಿಲ್ಲ. ಬುಲೆಟ್ ಪ್ರೂಫ್ ಸೇನಾ ವಾಹನಗಳನ್ನ ನೀವು ಮೊದಲು ಜಮ್ಮು ಕಾಶ್ಮೀರದಲ್ಲಿ ನೋಡ್ತಾ ಇದ್ರಿ, ಈಗ ಅವು ಪಶ್ಚಿಮ ಬಂಗಾಳದ ರೋಡ್ ನಲ್ಲಿ ಸಾಮಾನ್ಯ ಅನ್ನೋ ರೀತಿ ಕಾಣಿಸ್ತಾ ಇದಾವೆ. ಅಂದ್ರೆ ಗೂಂಡಾಗಳು ಬಾಲ ಬಿಚ್ಚೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಈ ಬಾರಿ. ಇಷ್ಟೆಲ್ಲ ಆದ್ರೂ ಮಮತಾ ಬ್ಯಾನರ್ಜಿ ಧಮಕಿ ಹಾಕೋದ್ ಬಿಟ್ಟಿಲ್ಲ. ಬಂಗಾಳದ ಅಧಿಕಾರಿಗಳಿಗೆ ನೀವ್ ಏನ್ ಮಾಡ್ತಾ ಇದ್ದೀರಾ ನನಗೆ ಗೊತ್ತು, ಎಲೆಕ್ಷನ್ ಮುಗೀಲಿ, ನಿಮ್ಮ ಹೆಸರು, ಅಡ್ರೆಸ್, ಎಲ್ಲಿ ಕೆಲಸ ಮಾಡ್ತೀರಾ, ಎಲ್ಲಿ ಮನೆ ಇದೆ ಎಲ್ಲಾ ಗೊತ್ತು, ಎಲೆಕ್ಷನ್ ಆದ ನಂತರ ನೋಡ್ಕೊಳ್ತೀನಿ ಅಂತ ಧಮಕಿ ಹಾಕ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.